ನೋಡು ನೀ ನನಗೆ ಹೇಳಕ್ ಬರಬೇಡ, ನನಗೆಲ್ಲ ಗೊತ್ತೈತಿ ಮಾಡೋದು. ಏನ ನಿಂದಷ್ಟು ನೀ ನೋಡ್ಕೋ. ಯಾಕ ನಂದಷ್ಟ ನಾ ಯಾಕೆ ನೋಡ್ಕೋಬೇಕು? ಮತ್ತೆ ನಾನು ನಂದಷ್ಟ ನೋಡ್ಕೊಳಕತ್ತಿರೋದು ನಿಂದ ನೋಡಕ್ ಬಂದನಂತ ಮಾಡಿಯಾ? ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಅದೇನು ಮಾಡಕ್ ಆಗುದಿಲ್ಲ, ನೀನೇ ಮಾಡ್ಬೇಕಷ್ಟೇ. ನಾನೇನ್ ಮನಿ ಆಳಲ್ಲವ, ನಾನು ನಿನ್ನಂಗ ದುಡಿತೀನಿ. ನಿನಗಿಂತ ಜಾಸ್ತಿ ತ್ರಾಸ್ ನನಗೈತಿ. ಇಲ್ಲೇ ಎಲ್ಲರಿಗೂ ತ್ರಾಸ ಐತಿ. ಅದನ್ನೇ ಹೇಳ್ತಿರೋದು, ಎಲ್ಲರಿಗೂ ಅವ್ರವ್ರದೇ ಆದಂತ ಕೆಲಸ ಅದಾವು. ನಿನ್ ಕೆಲಸ ನೀ ಮಾಡ್ಕೋ. ಏನ ನನಗೆ ಅದನ್ನು ಮಾಡು ಅಂತಂದ್ರೆ ಆಗಂಗಿಲ್ಲ ಮಾಡಾಕ. ನನಗೂ ನಿನ್ ಸರಿ ಸಮಾನ ನನಗೂ ಒಂದು ಕೂಸೈತಿ. ಇನ್ನು ಹೇಳ್ಬೇಕಂದ್ರೆ ನಿಂದ ದೊಡ್ಡದೈತಿ ಒಂದಿಟ್ಟು. ನಂದು ಕೈ ಬಿಟ್ಟು ಆಡಾಕಿಲ್ಲ, ಇನ್ನು ಸಣ್ಣದೈತಿ ನಿಂದಕ್ಕಿಂತ. ಇನ್ನು ಮತ್ತೆ ಹೇಳ್ಬೇಕಂದ್ರೆ ಒಂದು 5-6 ತಿಂಗಳಿಗೆ ನೋಡುವ. ಸುಮ್ಮನೆ ನಾನು ಕಿರಿಕಿರಿ ಮಾಡಾಕೋಬೇಡ ದೀಪ. ನಿನ್ ಕೆಲಸ ಏನೈತೆ ಅಷ್ಟು ನೀ ಮಾಡ್ಕೋ. ಅಲ್ಲ ನಾನು ನಾನೇ ಮಾಡಿನಲ್ಲ, ಇವತ್ತು ನೀ ಮಾಡು. ಯಾಕೆ ಇವತ್ತು ಬೆಳಗ್ಗೆ ಎದ್ದಕ್ಕೆ ಒಂದು ಬುಟ್ಟು ಬಾಂಡೆ ತಿಕ್ಕೇನಿ, ನೀ ತಿಕ್ಕಿದೇನೆ? ನಿನ್ ರಾತ್ರಿನ ತಿಕ್ ಮಕ್ಕ ದೀಪ ಅಂತಂದೆ, ಇಲ್ಲ ಅಂದಿ. ಬೆಳಗ್ಗೆ ಸುಮ್ಮನೆ ಹೋಲ್ಬಿಡ ಹಾಳಾಗತ್ತಂತೇಳಿ ಅಷ್ಟು ಕಸ ಹೊಡೆದು ಬಾಗಲ್ ನೀರು ಹಾಕಿ ರಂಗೋಲಿ ಹಾಕಿ ಚಾ ಮಾಡಿ ಆ ಮಾವಾರಿಗೆ ಅತ್ತಿಯರಿಗೆ ಇಬ್ಬರಿಗೆ ಕೊಟ್ಟೆ ಬಾಂಡೆ ನಾ ತಿಕ್ಕೊಂಬಂದೇನಿ. ನಾನು ನಾಷ್ಟಾಕ್ ಮಾಡೇನಿ ಒಳಗೆ ನಿಂತ. ನೀ ಬಾಂಡೆ ತಿಕ್ಕಾತಿ ಅಂತೇಳಿ ನಾಷ್ಟಾಕ್ ಮಾಡೋ ತಪ್ಪಿಲ್ಲ ನಿಂಗ. ಎಲ್ಲರೂ ನಾಷ್ಟ ತಿಂದ್ವಿಲ್ಲ? ಯವ್ವ ನಿನ್ ಸುಡ್ಗಾಡ್ ನಾಷ್ಟ ತಿನ್ನಾಕ ಆಗ್ಲಾರ್ದ ನನ್ನ ಗಂಡ ಉಪವಾಸ ಹೋಗ್ಯಾನ ಹೊಲಕ್ಕ, ಗೊತ್ತೈತೆ ನಿನಗ? ಈಕಿ ನಾಷ್ಟಾದ್ ಮರೇಕಿಗೆ ನಾಷ್ಟ ತಿನ್ಲಂತಿಕಿ. ಏನ್ ಮಾಡಿದ್ ಹೇಳಿ ನೀ ನಾಷ್ಟಾಕ? ಅದ ಒಣ ಬ್ರೆಡ್ ಬಿಸಿ ಮಾಡಿ ಅದ್ ಕೊಟ್ಟು ಮನ್ಯಾಗ ಇದ್ದಿದ್ದ ಬೆಣ್ಣಿ ಸೌರಿ ಪಲ್ಯ ಹಚ್ಚಿ ಕೊಟ್ಟಿ. ಅದಕ್ಕೆ ಅದನ್ನ ತಿನ್ನಾಕತ್ತೆ. ನಾವೇನ್ ರೋಗದ ಪೇಷಂಟ್ಗಳನ್ನ ಜೊತೆಗೆ ಮ್ಯಾಗಿ ಮಾಡಿ ಯಾಕೆ ಸುಡ್ಗಾಡ್ ತಿಂತಾರ ಅದನ್ನೆಲ್ಲ? ಅಂತವೆಲ್ಲ ನಮ್ ಜಲಮಕ್ಕೆ ಆಗಿ ಬರೋದಿಲ್ಲ ಮಾವಾರ ಏನಂದ್ರೆ ರಾತ್ರಿ 2 ರೊಟ್ಟಿ ಇದ್ರು ಕೊಟ್ಬಿಡ್ರಿವಾ, ಪುಂಡಿ ಸೊಪ್ಪಿನ ಪಲ್ಯ ಇತ್ತಲ್ಲ, ನಮಗೆ ಇದನ್ನೆಲ್ಲ ತಿನ್ನಕ್ ಬಗೆ ಹರಂಗಿಲ್ಲ ಅಂದ್ರ ಬರೇ ಇಂತಾವ್ ಮಾಡ್ತೀನಿ ನೀನು. ನೋಡು ನಿನ್ನೆ ನನಗೆ ತಿನ್ಬೇಕು ಅನ್ಸಿತ್ತೆ ಚೀಸ್ ಬ್ರೆಡ್, ಅದಕ್ಕ ನಾ ಮಾಡಿದ್ದೆ. ಜೊತೆಗೆ ನನ್ನ ಮಗ ಮ್ಯಾಗಿ ಕೇಳಾಕತ್ತಿದ್ದ, ಮತ್ ನಾ ಮಾಡಿದ್ದೆ. ಅಯ್ಯಯ್ಯ ಈಕಿ ಮ್ಯಾಗಿ ಮಾರೇಕಿ ಗೂಗಿ ಅಂತಕಿ. ಅಲ್ಲಲೇ ನಿನ್ನ ಮಗ ಒಬ್ಬವನದನ್ನ, ನನ್ನ ಮಗ ಇಲ್ಲನ, ನನ್ನ ಗಂಡ ಇಲ್ಲನ, ನಾ ಇಲ್ಲನ, ಅತ್ತಿ ಮಾವಾರ ಇಲ್ಲನ? ಅತ್ತಿಯಾರಿ ಏನ್ ತಿಂದ್ರ? ಏನು ತಿಂದಿಲ್ಲ ಅವ್ರು ನಾಷ್ಟಾನ, ಏನು ಅಲ್ಲಿ ಬಿಡೆಯವಾತಾಗ ಅವ ಬ್ರೆಡ್ ಕೊಡಿಲಿ 2 ಚಾದಾಗ ಎದ್ಕೊಂಡ್ ತಿಂದು ಮುಗಿಸ್ತೇನೆ ಅಂದ್ರ. ಬೆಳಿಗ್ಗೆ ಯಾರು ನಾಷ್ಟ ತಿಂದಿಲ್ಲ. ನೀ ಮಾಡಿದ್ ಮ್ಯಾಗಿ ಹಂಗ ಕುಂತೈತಿ. ಬಾ ಯಾರು ತಿಂತಿರ್ತೀನಿ ಬರ್ರಿ, ಈ ಮುಸಿರಿ ಬಾಣಿಗೆ ಹಾಕ್ಬೇಕದನ್ನ. ಏನ್ ಇವ್ರ ಮಾತುಕತಿ? ಏನಾತ? ಎದ್ರ ಸಂಬಂಧ ಇಬ್ರು ಈ ನಮ್ನಿ ಜಗಳ ಮಾಡಾಕ್ತಿರಿ? ಈ ಕಂಡಾಬಿಡ್ದೇನ ಆಗಿತ್ತು ನೋಡುವ, ಇಬ್ರದ್ದು ಜಗಳ ಇದ್ದಿದ್ದಿಲ್ಲ. ಈಗ ನೋಡಿದ್ರೆ ಜಗಳ ಮಾಡಾಕತ್ತೀರಿ, ಎದ್ರ ಸಂಬಂಧ? ಅತ್ತಿಯರ ಏನ್ರಿ ಅತ್ತಿಯರ, ನನಗಂತೂ ಸಾಕಾಗೈತ್ ನೋಡ್ರಿ ಅತ್ತಿಯರ. ಜಲಮನ ಬೇಸರದಂಗ ಆಗಿಬಿಟ್ಟತ್ರಿ ಅತ್ತಿಯರ. ಹೊರಗೂ ದುಡಿಬೇಕು ಒಳಗೂ ದುಡಿಬೇಕು, ಎಷ್ಟಂತ ಮಾಡೋದ್ರಿ? ಇಲ್ಲಿ ಯಾರು ಕುಂತು ತಿನ್ನಕತ್ತಿಲ್ರಿ ಅತ್ತಿಯರ. ನಾವು ಹೊರಗೂ ಒಳಗೂ 2 ಕಡೆ ಕೆಲಸ ಮಾಡಾತೀನಿ. ಜೊತೆಗೆ ನನ್ ಗಂಡು ಮಾಡಾತನ್ರಿ. ನೋಡ್ರಿ ಅತ್ತಿಯರಕಿ ಬಾಯ ಮಾತು ಹೆಂಗ್ ಬರ್ತಾವ. ಮತ್ ನನ್ ಗಂಡು ದುಡಿಯಾಕತ್ತಿಲ್ಲನ್ರಿ ಅತ್ತಿಯರ? ಅಲ್ವಾ ಆತು, ಈಗ ಏನಾತು ಅತ್ತಿಯರ? ನಾ ಹೇಳ್ತೇನೆ. ಬೆಳಗ್ಗೆ ಈಕಿ ಬಾಂಡೆ ತಿಕ್ಕಿದ್ಲರಿ, ನಾನು ನಾಷ್ಟಾಕ್ ಮಾಡಿದೆ. ಮತ್ತ ಆತಲ್ರಿ ಅತ್ತಿಯರ, ಸಮ ಆತ. ನೀನು ಈಗ ಹೋಗಿ ಬಾಂಡೆ ಅರ್ಬಿ ಹೋಗಿ ಹೋಗಿ ಹೊಸು ಅಂತಾಳ ನನಗೀಗ. ನನಗೆ ಅರ್ಬಿ ಹೋಗಿ ಕುಂದ್ರಲೇರಿ ಅತ್ತಿಯರ. ನಾನು ಮತ್ತೆ ಬೇರೆ ಏನಾರ ಕೆಲಸ ಮಾಡ್ಕೊಲೇರಿ ಅತ್ತಿಯರ. ನೋಡ್ರಿ ಅತ್ತಿಯರ, ಮನ್ಯಾನ ಕೆಲ್ಸಕ್ಕಿಂತ ಏನಿದ್ದಿತ್ತು ಹೆಚ್ಚಿಂದ ಮಾಡ್ಬೇಕ್ರಿ ಅತ್ತಿಯರ. ಮತ್ತೆ ಈಗ ಮತ್ತೆ ಅರ್ಬಿ ಹೋಗಿಲ್ಲ ಅಂದ್ರೆ ಹಾಕೊಳಕ್ ಅರಿಬಿಲ್ಲಿಂದ ಬರ್ತಾವ ಅಲ್ರಲ್ಲೇ? ಅದೆಂತದ ಅರ್ಬಿ ಹೋಗಿ ಮಷಿನ್ ತಂದು ಬಡ್ದಿರಲ್ಲ, ಅದ್ರಾಗ ಹಾಕೋರಿ ಅತ್ತಿಯರ. ಅದ್ರಾಗ ಪಿನ್ನ ಇಟ್ಟು ಅದಿಟ್ಟು ಇದಿಟ್ಟು ರೊಕ್ಕ ಪಕ್ಕ ಇಟ್ಟು ಹಾಕ್ಬಿಟ್ಟಾಳ್ರಿ, ಗೊತ್ತಾಗಿಲ್ಲಕಿಗೆ. ಅದು ಕೆಟ್ಟ ಬಿಟ್ಟತ್ರಿ ಮಷಿನ್. ಯಾಕೆ ಏನು ಸುಡುಗಾಡತ್ತಾಗ ಇದು 3ನೇ ಸಲ ರೀ ಅತ್ತಿಯರ ತಂದಿನ ರಿಪೇರಿ ಬರಾಕತ್ತಿರೋದು. ನನಗಂತೂ ಅದನ್ನ ಮಾಡ್ಸೋ ರೊಕ್ಕದಾಗ ಸುಮ್ಮನೆ ತಣ್ಣಗೆ ಹೊಸ ಮಷಿನ್ ಬರ್ತದ ನಂಗೆ ಆಗ್ಬಿಟ್ಟತ್ರಿ ಅತ್ತಿಯರ. ಅದಕ್ಕೆ ಅದು ಇದಾಗಿದ್ದಕ್ಕೆ ಈಗ ಮಷಿನ್ ಇಲ್ದಂಗೆ ಆಗ್ಬಿಟ್ಟತ್ರಿ. ಮೊದಲು ಅದನ್ನ ನಾಳೆ ವಾಷಿಂಗ್ ಮಿಷಿನ್ ಕರೆದು ರಿಪೇರಿನಾರ ಮಾಡಿಸ್ಬೇಕ್ರಿ. ಅದ್ರಾಗ ಈಗ ಬರೀ ಒಂದು ಜಗ್ ಅದಾವ್ರಿ ಅತ್ತಿಯರ. ಏವ್ವ ನಿನ್ನ ಮಸಿ ನಿಕ್ಕಲ್ಲ ಹಚ್ಚಲಿ ಏನ್ ಕಮ್ಮಗೈತಿ, ಸುಮ್ ಕುಂದ್ರು. ಆ ಹುಡುಗರು ರೀ ಅತ್ತಿಯರ ಆ ಮುಸ್ರಿ ಬಾಯಿ ಹಿಂಗ ಹೊಳ್ಳೆ ಆ ಕೊಳಪಟ್ಟಿ ಒರ್ಸ್ಕೊತಾವಲ್ರಿ, ಆ ಹೊಟ್ಟಿ ಮ್ಯಾಗಿರೋ ಹೊಲಸು ಕುತ್ತಿಗ್ಯಾನ್ ಪಟ್ಟ್ಯಾನ್ ಹೊಲಸು ಒಟ್ಟ ಹೋಗುದಿಲ್ರಿ ಅತ್ತಿಯರ. ಸೀರಿ ಕಾಲ್ ದಡಿ ಮುಣಿಗೆದ್ದಿರ್ತೈತ್ರಿ, ಒಟ್ಟ ಹೋಗುದಿಲ್ರಿ ಅತ್ತಿಯರ. ಸುಳ್ಳ ಕಾಯಿಪಿಲಿ ಮಸಿನ್ ಅಂತಿಗೆ ಮಕ್ಕಕ್ಕ. ನೋಡ್ರಿ ಈಗ ನಾ ಒಂದು ಮಾತು ಹೇಳ್ತೀನಿ. ಈಗ ಇಬ್ರು ದುಡಿಯಾಕ ಹೋಗಿರ, ಒಬ್ಬೇಕಿಗೆ ಓಸು ಅಂದ್ರೆ ಆಗೋದಿಲ್ಲ. ಈಗ ರೂಪಾ ನಿನ್ ಗಂಡಂದು ನಿನ್ ಮಕ್ಕಳದು ಬಡ ಬಡ ಹಿಂಡ್ಯಾಕಿ ನೀ ಹೋಗ್ಬಿಡುವ ಕೆಲ್ಸಕ್ಕೆ. ಏನ್ ನಿನ್ ಕೆಲಸ ನೀ ಮುಗಿಸ್ಕೊಂಡು ನೀನು ನಿನ್ ಗಂಡಂದು ನಿನ್ ಮಕ್ಕಳದು ನೀ ಹೋಗದಾಕ. ಏನು ನಂದೊಂದು ನನ್ನ ಗಂಡಂದು ನಾವು ಒಕ್ಕೋತೀನಿವ. ಕೈಕಾಲು ಗಟ್ಟಿರುತ್ತಾನ. ನಾ ಏನು ನಿಮ್ಗೆ ಹೇಳೋದಿಲ್ಲ, ಬೇಕಂದ್ರೆ ಒಯ್ಯಿರಿ, ಬ್ಯಾಡಂದ್ರೆ ನಾವು ಒಕ್ಕೊಂತೀನಿ. ಜಳಕ ಮಾಡಿ ನಂದೊಂದು ಸೀರೆ ಅವ್ರದ್ದೊಂದು ಜುಬ್ಬ, ಅದು ಅವ್ರು ದಿನ ಬಿಡೋದಿಲ್ಲ, 2 ದಿನಕ್ಕೊಮ್ಮೆ ಬಿಡ್ತಾರೆ. ಏನು ನಡಿತೈತಿ? ಏನು ನಮ್ದಷ್ಟು ನಾವು ಒಕ್ಕೊಂತೀವಿ. ಇನ್ನು ಬಾಂಡೆ ಅಡುಗೆ ಮಾಡಿರ್ತೈತಿ, ಒಟ್ಟರು ಕೂಡ ತಿಂದಿರ್ತೇವೆ ಅಂದ್ರೆ ಒಮ್ಮೆ ನೀ ತಿಕ್ಕ ಒಮ್ಮೆ ಆಕಿ ತಿಕ್ಲಿ ಬಾಂಡೆನ ಆಗಿ ಹೋಗತಿ. ಒಟ್ಟು ಕಸಾಗಿ ಸೌಡ್ಕೊಂಡು ಕಾಲು ಬರ್ಸ್ಕೊಳ್ಳೋದೇನು ದೊಡ್ಡದನ್ರಿ? ಏನ್ ನೀವೇನು ಹೊಲಕ್ಕೆ ಬುತ್ತಿ ಕಟ್ಟಬೇಕ, ಅಡಿಗೆ ಕಟ್ಟಬೇಕ, ಏನು ಮಾಡ್ಬೇಕಂತ ನಾನು ಏನಿಲ್ಲ. ಹೌದಿಲ್ಲ, ಉಳಿದಿದ್ದೇನಿದ್ರು ನಾ ಮಾಡ್ಕೊಂಡಿರ್ತೇನೆ. ಆಕಳದ್ದು ಹಾಲು ಹಿಂಡು ಕೆಲಸ ನಂದು ಎಲ್ಲ. ಅದಕ್ಕೆ ಹುಲ್ಲಿಗಿಲ್ ತಂದು ಹಾಕೋದು, ನೀರು ಹಾಕೋದು ಇವ್ರು ಮಾಡ್ತಾರೆ. ಸಗಣಿ ಬಾಚಿ ಬಳದು ಚೆಲ್ಲಿ ಹಕ್ಕಿ ಸ್ವಚ್ಛ ಮಾಡೋದು ನಾ ಮಾಡ್ತೇನಿ. ಮತ್ತೇನು ಮಾಡೋದೈತವ ನೀವು ಕೆಲಸ? ಏನೂ ಇಲ್ಲ. ಅದಿಟ್ಟು ಮಾಡ್ಕೊಳಕ್ಕೆ ನೀವು ಇಷ್ಟು ಪರಿ ಜಗಳ ಮಾಡ್ತೀರಂದ್ರೆ ಮನ್ಯಾಗ ಹೆಂಗಂತ ಇಲ್ಲ ರೂಪಾ. ರಾತ್ರಿ ಅಡಿಗೆ ನೀ ಮಾಡ ದೀಪಾ, ಬೆಳಗ್ಗಿದ ನಾಷ್ಟಾ ನೀ ಮಾಡ. ಯಾರು ಏನ್ ತಿಂತಾರಂತ ಕೇಳಿ ಮಾಡ. ಏನ ನಿನ್ನ ಮನ್ಸಿಗೆ ಬಂದಂಗ ಬ್ರೆಡ್ ಮಾಡಿದ್ನೆ ಇವತ್ತು ಮಾಡಿದ್ದೆಲ್ಲ, ಮ್ಯಾಗಿ ಗೂಗಿ ಇಂಥವೆಲ್ಲ ನಮ್ಗೆ ತಿನ್ನಕ್ ಆಗುದಿಲ್ವ. ಯಾವಾಗಾರ ಏನೋ ಒಂದು ಹೊತ್ತು ಯಾವಾಗಾರ ತಿನ್ಬೇಕು ಅನಿಸ್ತಾಗ ನೀವು ಅಷ್ಟು ಮಾಡ್ಕೊಂಡು ತಿನ್ರಿ. ನಮ್ಗೆ ಯಾರಿಗೆ ಅದು ಬಗೆಹರಿದಿಲ್ಲ. ಏನೋ ಉಪ್ಪಿಟ್ಟು ಮಾಡು, ಇಡ್ಲಿಗೆ ಹಾಕ್ರಿ, ದಾಸಿಗೆ ಹಾಕ್ರಿ. ಆಮೇಲೆ ಒಂದಿನ ಏನದ ಈ ತಾಲಿಪಟ್ಟಿ ಮಾಡ್ರಿ, ಒಂದಿನ ಅನ್ನ ಒಗ್ಗಣಿ ಮತ್ತೆ ಚುಮ್ಮರಿ ಮಾಡ್ರಿ, ಒಂದಿನ ಅವಲಕ್ಕಿ ಮಾಡ್ರಿ. ಏನ್ ಮಾಡಕತ್ರ ನಾಷ್ಟಾಕ 1 2 ಬಗಿ ಬೇಕಾದಟ್ಟು ಬಗಿ ಅದಾವ.
ಒಂದಿನ ಪಡ್ಡಿಗೆ ಹಾಕ್ರಿ. ನಿಮ್ಗೆ ರುಬ್ಬಾಕ್ ನೆನಪಾಗಿಲ್ಲ, ಇಲ್ಲ ನೆನೆಕ್ ಹಾಕಕ್ ನೆನಪಾಗಿಲ್ಲ, ನನಗೊಂದು ಮಾತು ಹೇಳೋಗ್ರಿ. ನಾನು ಅಕ್ಕಿ ಹಾಕಿ ಬೇಕಾದ್ರೆ ಉದ್ದಿನ ಬೇಳೆ ಅದು ಎಲ್ಲ ಹಾಕಿ ನೆನೆಕ್ ಇಟ್ಟಿರ್ತೀನಿ. ರಾತ್ರಿ ಬಂದಾಗ ರುಬ್ರಿ. ಇಲ್ಲ ನನಗೆ ರುಬ್ಬಂದ್ರೆ ನಾನು ರುಬ್ತೀನಿ. ಕಿತ್ತಾಡ್ಬೇಡ್ರಿ, ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೆಗೆನ್ ಮಕ್ಕಳನ್ನ ಹಂಗಾಕತ್ತಂತ ಮಾಡಿರನ ಅತ್ತಿಯಾರ. ಮನ್ಯಾಗ ಹೊಡಿ ಕಸಬರ್ಗಿ ಪೂರ್ತಿ ಸಂಕಳಿ ಬಂದು ಸೌದಾಗೈತ್ರಿ ಅತ್ತಿಯಾರ. ಈಗ ಅದಕ್ಕೆ ಕಸಬರ್ಗಿ ತರ್ಬೇಕ್ರಿ. ನನ್ನ ಅಂಗಡಿ ವ್ಯಾಪಾರ ಇನ್ನೂ ಅಷ್ಟು ಆಗಕತ್ತಿಲ್ಲವ. ನಾನು ಕಸಬರ್ಗಿ ತೊಂಬ ಹತ್ತೊಂಬ ಇತ್ತೊಂಬ ಅಂದ್ರೆ ನಂಗೆ ತರಕ್ ಆಗೋದಿಲ್ಲ ಈಗ ಅಷ್ಟೇ. ಇದು ಬಗೆ ಹರಿಲಾರದ್ದು ಬಿಡು, ಇಬ್ರು ದುಡಿಯಾಕತ್ತಾರ. ಈಗ ನಾ ಯಾಕೆ ರೊಕ್ಕ ಖರ್ಚು ಮಾಡ್ಲಿ ಮನಿಗೆ, ನಾ ಯಾಕೆ ರೊಕ್ಕ ಖರ್ಚು ಮಾಡ್ಲಿ ಮನಿಗೆ ಅಂತ ಇಬ್ರಿಗೆ ಮನಸ್ನ್ಯಾಗ. ಇದಕ್ಕೆ ಏನಾರ ಒಂದು ದಾರಿ ಹುಡುಕಿ ಹರ್ನೀರ್ ಮಾಡ್ಬೇಕು ಇದನ್ನ. ಎಲ್ಲಂದ್ರೆ ಹಿಂಗ ಕಚ್ಚಾಡ್ಕೊಂತ ಹೋಗುವ ಇವು. ಏನ್ ಮಾಡ್ಬೇಕಾತ ಇದಕ್ಕ? ಈಗ ನಿನಗೇನು ಅನ್ಸಾಕತ್ತೈತಿರಪ್ಪ? ಅತ್ತಿಯರ ನಿನ್ನೆ ಬರ್ಬೇಕಾರೆ 2 ಕಿಲೋ ಉದ್ದಿನ ಬೇಳೆ ತೊಗರಿ ಬೇಳೆ ಜೊತೆಗೆ ಬರ್ತಾ ಎಲ್ಲ ನಾನು ತೊಗೊಂಬಂದೇನ್ರಿ. 300-400 ರೂಪಾಯಿ ಕೈ ಬಿಟ್ಟಾವ್ರಿ ಅತ್ತಿಯರ. ಒಂದು ಜಂಪರ್ ಹೊಲದ್ರೆ ಬರೋದ 8 ರೊಕ್ಕ ಬಂದಿರ್ತೈತೆ ನನಗೆ. ಇನ್ನೂ ಯಾರನ್ನೂ ನಾನು ಹಚ್ಚಿಲ್ಲ ಮಂದಿನ ಹೊಲ್ಯಾಕ. ರಾಟಿಗೆ ಇನ್ನೂ ಅಷ್ಟೇನು ನನಗೂ ಬಂದಿಲ್ರಿ ಜಂಪರ್ ಹುಯಿ ಅಂತೇಳಿ. ಇನ್ನೂ ಆಜು ಬಾಜುಕೆಲ್ಲ ಗೊತ್ತಾಗಬೇಕು. ಈಗ ಸಿಳಿ ಮಿಳಿ ಒಂದು 15 ದಿನ ತೆಗೆದು ನನಗೆ ಅದನ್ನು ಮಾಡಿ ಇದನ್ನು ಮಾಡಂದ್ರೆ ಎಲ್ಲಿಂದ ಆಕತ್ರಿ ಅತ್ತಿಯರ? ಹಂಗಾಗೈತ್ರಿ. ನನ್ನ ಕಡೆನೂ ರೊಕ್ಕ ಈಗ ಸದ್ಯ ಇಲ್ರಿ. ನಂದು ಅದ ಹಣೆ ಬರ್ರಿ ಅತ್ತಿಯರ. ನಾನು ಅದಿದ್ದು ಹಂಗೆ ಹಿಡ್ಕೊಂಡು ಬಂದಿರ್ತೀನಿ ರೀ. ನನಗೂ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ರೊಕ್ಕ ಕೊಡೋಂದ್ರೆ ಆಗಂಗಿಲ್ರಿ. ಇವತ್ತು ನಿಮ್ಮ ಪಾಡಿ ನೀವು ಕೆಲ್ಸಕ್ಕೆ ಹೋಗ್ರಿ. ಸಂಜೆಗೆ ನಾನು ನಿಮ್ಗೆ ಕೊಟ್ಟಿದ್ರ ಬಗ್ಗೆ ಮಾತಾಡ್ತೇನೆ ಆತ. ಏನು ಈಗ ಇದನ್ನ ಜಗಳ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಡ್ರಿ. ಏನು ಏನು ಮಾಡ್ಬೇಕಾತಿ ಅದಕ್ಕೆ? ನಿನ್ನ ಹೆಂಡತಿಗೆ ಹೇಳ್ಬಿಡೆ, ನಮ್ಮ ಅವ್ಗ ನಿನ್ನ ಮಸಡಿ ನೋಡಕ್ಕೂ ಇಷ್ಟ ಇಲ್ಲ. ಏನ ಈಗ ಮಗ ಸೊಸಿ ಹೊಂಟಿದ್ವಲ್ಲ ಅಂತ ಸುಮ್ಮನಿದ್ರೆ ಏನ ನೀ ಬರ್ಲಾರ್ದಕ್ಕೆ ನಾನು ಒಬ್ಬವನ್ನ ಕಳಿಸಿದ್ದಕ್ಕೆ ಮತ್ತೋಟ ಸಿಟ್ಟು ಬಂತವ್ರಿಗೆ. ಅವ್ರೇನು ನಿನ್ನ ನೋಡ್ಬೇಕು ಅನ್ನಕತ್ತಿಲ್ಲ. ಬಂದ್ರು ಆಟ ಬಿಟ್ರು ಆಟ ಹಿಂಗ ಅಂದ್ಲ ನಮ್ಮವ್ವ ಅಂತ ಕೊಲ್ಲ ಹೇಳು. ಏನ ಅದಲ್ಲ ಬೇವಾ, ಅದು ಹಂಗಲ್ಲದು. ನಾನು ಒಂದು 2 ದಿನ ಇರ್ಬೇಕಂತ ಬಂದಿದ್ದೆ. ಮತ್ತು ಅಕ್ಕಿದಾಗ ಅಲ್ಲಿ ಕೆಲಸ ಇದ್ವಲ್ಲ, ಅದಕ್ಕೆ ಅಕ್ಕಿ ನಂಗೆ 2 ದಿನ ಇರೋಕ್ಕಾಗಲ್ಲ, ನೀವಿದ್ದು ಬರ್ರಿ ಅಂದ್ಲು. 2 ದಿನ ಇರಕ್ಕಾಗಲ್ಲ. ಕಾಡ್ ನೋಡಿದ ಸಿಂಹ ಹುಲಿ ಚಿರ್ತಿ ಬರ್ತಿರ್ತಾವ ರಾತ್ರಿ. ಅದಕ್ಕೆ ಮತ್ತೆ ಹೆಂಗೆ ಇರಕ್ಕಾಗತ್ತೆ ಹೇಳಪ್ಪ? ಏನು ಮನಿಯ ಇದೆ ಎಲ್ಲಾರ ಹಗಣಿ ಸಗಣಿ ಹೊತ್ಲಾಗೈತೆ. ಅದಕ್ಕೆ ಇರಕ್ಕಾಗೋದಿಲ್ಲ ಅಕ್ಕಿಗೆ. ಇಂಥವೆಲ್ಲ ಬೇಡ. ಏನು 2 ದಿನ ಇದ್ದೋಗಕ್ಕೆ ಬಂದಿ ನೀನು? ಅಂದ್ರೆ ಇಲ್ಲೇ ಇರಕ್ಕೆ ಬಂದಿಲ್ಲ. ಆಯ್ತು ಬಿಡಪ್ಪ, ನಿನಗೇನು ಇಲ್ಲಿ ಇರೋ ಮನಸ್ಸಿದ್ದಂಗಿಲ್ಲ. ನೋಡು ಹೆಂಗೆ ಮಾಡ್ತಿ. ಇರಾಕೇನು ಬೇಡ ಅನ್ನಲ್ಲ, ಯಾಕಂದ್ರೆ ನಿನ್ನ ಮನಿನ ಇದು. ಮತ್ತು 2 ದಿನ ಇದ್ದೋಕೆ ಅಂದ್ರೆ ನಿನಗೆ ಬಿಟ್ಟಿದ್ದೆ. ನೋಡು ನಿಮ್ಮಣ್ಣ ಬರ್ತಾನೆ ಸಂಜಿಕೆ, ಮಾತಾಡ್ಸು. ನಿಮ್ಮ ಅಪ್ಪನವರೆಗೂ ಏನು ಬರ್ತಾರೆ ಈಗ? ಮಾತಾಡ್ಸಿ ಇರು. 2 ದಿನ ಇದ್ದು ಹೋಗು. ಅತ್ತಿಯರ ನೀವು ನನ್ನ ಹೊಗಳಾಕತ್ತೀರಿ? ನನಗೆ ನಂಬಕ್ಕಾಗವಲ್ರಿ ಅತ್ತಿಯರ. ಹೊಗಳಾಕೇನೈತಿ? ಇದ್ದಿದ್ದನ್ನು ಹೇಳಿದೆ. ಆದರೂ ನಿಮ್ಮ ಬಾಯಾಗ ನನ್ನ ಬಗ್ಗೆ ಒಂದು ಒಳ್ಳೆ ಮಾತು ಬಂದ್ವಲ್ಲ, ಅದು ಹೇಳ್ರಿ. ಏನೋ ಇವಾಗ ನಡ ಮುರಿದೈತಲ್ಲ, ಅದಕ್ಕೆ ನಮ್ಮ ಅವ್ಗೆ ಸೊಸಿ ಪಾದನ ಗಟ್ಟಿ ಅನ್ನಂಗೆ ಆಗಿರ್ಬೇಕು. ಜೋಕ್ಮಾರ, ಇದನ್ನೆಲ್ಲ ನೀ ಹೇಳಕ್ಕೋಬೇಡ. ಏನು ಮತ್ತು ಸೊಸಿಯ ಅತ್ತಿ ಮತ್ತು ಸೊಸಿ ಸೇವೆ ಮಾಡ್ಲಾರ್ದು ಇನ್ಯಾರು ಮಾಡ್ಬೇಕು? ನಾ ಏನಾರ ಅಂದೆನ್ನ ಕೇಳಕ್ಕಿಗೆ? ಯಾರಿಗೆ ಆದ್ರೂ ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕಾಕತ್ತಿ. ಹೋಗುವ ನಿಮ್ಮ ಇದನ್ನಾಗ ಏನು ಬೇಕು ಏನು ಬೇಡ ಕುಡಿಯೋಕೆ ಏನಾರು ಕೊಡೋಂಗ. ಕಾಪಿ ಅಂದ್ರೆ ಭಾಳ ಇಷ್ಟ ಅವಂಗ, ಕಾಪಿ ಮಾಡಿ ಕೊಡು, ಚಾ ಬೇಡ. ಏನ ಅಂದಂಗೆ ಅತ್ತಿ ಮಾಮರ ಹುಡುಗರು ಬಂದಿದ್ರಂತ ಇಲ್ಲೇ ಸ್ಟೇಟಸ್ ನೋಡಿದೆ. ಅಣ್ಣ ಇಟ್ಟಿದ್ನಲ್ಲ ಒಂದ್ಸಲ. ಮೊದ್ಲಿನ ಹಂಗೇನಿಲ್ಲೀಗ. 48 ಲಕ್ಷ ರೂಪಾಯಿ ಬರೀ ಗ್ರಾನೈಟ್ ಎದ್ದಿದ್ದು ನಮ್ಮ ಹೊಲ್ದಾಗ. ನಿಮ್ಮಪ್ಪ ಕೊಟ್ಟನಲ್ಲಿ ಈಶೆ ಆ ಹೊಲ್ದಾಗ ಎದ್ದತಿ. ಏನ 48 ಲಕ್ಷ ನಮ್ಮ ಹೊಲ್ದಾಗ ಎದ್ದತಿ? 48 ಲಕ್ಷ ಮನಿ ಕಟ್ಟಾಕತ್ತಾಳ ಈಗ. ಏನು ಹೊಲ ಖರೀದಿ ಮಾಡಿದ್ಲು, ಮತ್ತೇನೇನೋ ಬಂಗಾರ ಬೆಳ್ಳಿ ಏನು ಮಾಡಿಸ್ಕೊಳತ್ತಾಳಂತ. ಹೆಂಗಾಗೈತ್ರಿ? ಹೆಂಗಾಗೈತಿ ಸೀರೆ? ಖತರ್ನಾಕಾಗೈತ್ಲಿ. ಇಷ್ಟು ಚಂದ ಕಾಣ್ತೀನಿ ಅಂತ ನಾನು ಅನ್ಕೊಂಡಿದ್ದೇ ಇಲ್ಲ. ಚಂದ ಅದೇನು ನಾನು ಗೊತ್ತೈತೇನ? ನಿಮ್ಮ ಮನ್ಯಾಗ ನಿಮ್ಮ ಚಾಕ್ರಿ ಮಾಡಿ ಮಾಡಿ ನಿಮ್ಮ ಕೈಯಾಗ ಸಿಕ್ಕೊಂಡು ಈ ಬಡತನ ಬೇಗ್ಯಾಗ ಹಿಂಗಾಗೇನಷ್ಟೇ. ಏನು ಮಾಡ್ಬೇಕು? ನೋಡಕ್ಕೆ ಹೋದ್ರೆ ಚಂದೇ ಅದೇನು ನಾನು, ಗೊತ್ತೇನ? ಇನ್ನು ಯಾರು 3 ಮಕ್ಳು ತಾಯಿ ಅಂದ್ರೆ ನಂಬಂಗಲ್ಲ ನನ್ನ. ಹಂಗದೇನು ನಾನು. ನಿಮ್ಮನ್ನು ನೋಡ್ರಿ ಮೊಮ್ಮಕ್ಳು ಎಷ್ಟು ಅಂತ ಕೇಳ್ತಾರ, ಗೊತ್ತೇನ? ಇನ್ಮ್ಯಾಗ ನೀವು ಅರ್ಬಿ ಚಂದಾಗಿ ಹಾಕೋರಿ. ಸೆಟು ತಂದು ಕೊಟ್ಟನಲ್ಲ, ನಿಮ್ಮ ಬ್ರೆಸ್ಲೈಟು ಚೈನಾ ಎಲ್ಲ ಉಂಗುರುಗಳು ಅಷ್ಟು ಹಾಕೋರಿ. ನಾನು ಇನ್ಮ್ಯಾಗ ಹಂಗಾಡ್ಯಾಡ್ಲ್ಯಾ? ಆದ್ರೆ ಕುಡ್ಕುಡ್ದು ಎಲ್ಲಾರ ಬೀಳಾಕ್ ಹೋಗ್ಬೇಡ್ರಿ. ಮೈ ಮ್ಯಾಗಿನ ಬಂಗಾರ ಯಾರ ಬಿಚ್ಕೊಂಡು ಹೋಗುವಂಗ. ಇಲ್ಲೋಡ ಇನ್ಮೇಲೆ ಹೊರಗೆ ಕುಡಿದು ಬಂದೆ. ಹೊಸ ಫ್ರಿಜ್ ತರಾಕತ್ತೇನೆ ಮನೆಗೆ ಹೋಗಿಂದ. ಮನ್ಯಾಗ ಇಟ್ಕೋರಿ, ಮಸ್ತ್ ಕುಡೀರಿ. ಇದೆಲ್ಲ ಹೊಲಸು ಹೊರಗೆ ಹೋಗಿ ಕುಡ್ದೆ ಬಿಡದೆ ಇನ್ನೊಬ್ರ ಕಡೆ ಸೇರಿದೆ. ಇದೆಲ್ಲ ಕಟ್ಟಿನ ಮ್ಯಾಗಿಂದ ಏನ ಇಲ್ಲ. ದಿನ ಅಡ್ಡಾಡೋದಿದ್ರೆ ಇವೆಲ್ಲ ತೆಗೆದಿಟ್ಟು ಅಡ್ಡಾಡ್ರಿ. ನಾ ಹೋಗಿ ಜಗತ್ ಕಡೆ ನೋಡ್ಕೊಂಡ್ ಬರ್ತೀನಿ. ಹಂಗೆ ಶಾಂತಕ್ಕನ ಮನೆ ಕಡೆ ಹೋಗಿ ಬರ್ತೀನಿ. ಶಾಂತಕ್ಕೆ ಇವೆಲ್ಲ ಹಾಕೊಂಡು ತೋರಿಸಿನಂದ್ರೆ ಎಷ್ಟು ಖುಷಿ ಪಡ್ಬೋದಲ್ಲ. ಪಾಪ ನಮ್ಮ ಶಾಂತಕ್ಕೂ ಇವೆಲ್ಲ ಹಾಕೋಬೇಕಂತ ಆಸೆ ಇರ್ತೈತೆ. ಆದ್ರೆ ಏನು ಮಾಡ್ಬೇಕು, ಹಾಕ್ಕೊಳಕ್ಕಾಗಿಲ್ಲ. ದೇವ್ರೇನೋ ಒಂದು ನನಗೆ ಕಂಡುಬಿಟ್ಟಾನ. ಎಲ್ಲರಿಗೂ ಹಂಗೆ ಇರ್ಬೇಕಲ್ಲ, ಹೌದಿಲ್ಲ? ಅದಕ್ಕೆ ತೋರ್ಸಾರ ಬರ್ತೇನೆ. ಅದನ್ನ ತೋರ್ಸಕ್ಕೆ ಹೋಗಿ ಬಿಡ್ಲೆ, ಏನು ದೊಡ್ಡಾಗದ ನೋಡ್ತಾರ ತಗೋ ಯಾವಾಗ ಹಾಕೊಂಡಾಗ. ಸುಮ್ಮನಿರಿ. ಹಂಗ ಹೋಗಿ ಪಾರಕ್ಕಿಗೆ ತೋರಿಸ್ಕೊಂಡು ನಮ್ಮ ಹೊಲದ ಕಡೆ ಹೋಗಿ ಕಲ್ಸಿದ. ಓಣ್ಯಾಗ ಎಲ್ಲ ಬಿಡಾಡ್ಯಾರು ನೋಡ್ಲಿ, ಹೊಟ್ಟೆ ಉರ್ಕೋಲಿ. ಗೊತ್ತನ? ಇದು ಯಾಕೆ ಜಾಸ್ತಿ ಆಯ್ತು ಅನ್ಸಂಗಿಲ್ಲ?
ಇಷ್ಟು ಚಲೋ ಸೀರೆ ಉಟ್ಕೊಂಡು ಮದ್ವಿ ಹೆಣ್ಣಂಗೆ ತಯಾರಾಗಿ ಹೊಲಕ್ಕೆ ಹೋಗಕ್ಕೆ ನೀನು ಆಮೇಲೆ ತೋರ್ಸಾಕ ಬಂದಾಳಂತಾರ. ಅದಕ್ಕೆ ನಾ ಏನು ಹೇಳ್ತೀನಿ, ಬೇತಾಲ್ ಮಣಿ ತೆಗಿ, ಕಿವ್ಯಾನು ನಕ್ಲೇಸು ಬಳಿ ಗಿಳಿ ಎಲ್ಲ ಹಾಕೋ, ಉಂಗ್ರ ಪಂಗ್ರ ಅಷ್ಟು ಹಾಕೋ, ಆದ್ರೆ ಸೀರೆ ಇದನ್ನ ತೆಗಿ, ಸಾದಾ ಪತ್ಲ ಉಟ್ಕೊಂಡು ಅವನ್ನೆಲ್ಲ ಹಾಕೊಂಡು ಹೋಗು ಅಂದ್ರು ನಡೀತೈತಿ. ಏನ ಬಿಡಪ್ಪ ಅಂತೇಳಿ ಈ ನಮ್ನಿ ತಯಾರಾಗಿ ಹೊಂಟ್ರೆ ಏನು ತಿಳ್ಕೊಬೇಕು ಮಂದಿ. ನಾನು ಸುಮ್ಮನೆ ಹೋದ್ರಲ್ಲ ಅವ್ರು ತಿಳ್ಕೊಳ್ಳೋದು, ನಾನು ಒಬ್ಬ ಬೆಕ್ಕಿಗೆ ತೋರಿಸ್ಕೊಂತಾನೆ ಹೋಗ್ಬಿಡ್ತೇನೆ. ನೋಡ್ರಿ ಹೆಂಗೆ ನನ್ನ ಕೈಯಾನ್ ಬಳಿ ನಕ್ಲೇಸ್ ನೋಡ್ರಿ ಅಂತೇಳಿ ಎಲ್ಲ ವಕ್ಕಿನ ಹೊಟ್ಟೆ ಖಾರ ಕಲಿಸ್ತಂಗ ಆಗ್ಬೇಕು. ಫೋಟೋ ಹೊಡೆದೆ ರೀ, ನನ್ನ ಕ್ಯಾಮ್ರಾ ತಗೋರಿ, ಒಂದು ಚಲೋ ನನ್ನ ಮೊಬೈಲ್ ತಗೋರಿ, ಒಂದು ಚಲೋ ಫೋಟೋ ತೆಗಿರಿ, ತೆಗೆದು ಸ್ಟೇಟಸ್ಸಿಗೆ ಇಡ್ರಿ, ನಮ್ಮ ಅತಿಗೆ ನೋಡಿ ಉರ್ಕೊಲಿ. ಇದು ಯಾಕೆ ಜಾಸ್ತಿ ಆಯ್ತು? ಸುಮ್ಮನೆ ಆ ಮನೆ ಕಟ್ಟೋ ಕಡೆ ಹೋಗ್ಬೇಕು, ಜಗದ ಕಡೆ. ಅದು ಅಲ್ಲಿ ಏನು ಮಾಡಕತ್ತಾರ, ಏನೋ ಪೇಂಟ್ ಹೊಡಿದ್ಯಾದ್ರಿ ಮೇಡಮ್ ಅಂತ ಕೇಳತ್ತಿದ್ರೆ, ಅದ್ರಾಗ ಬೇರೆ ನಾಡದ ಸ್ಲ್ಯಾಪ್ ಅಂತ, ಸ್ಲ್ಯಾಪಿಗೆ ಮತ್ತೆ ಎಲ್ಲ ಅವಕ್ಕೆ ನಾಷ್ಟ ಊಟ ರೆಡಿ ಮಾಡ್ಬೇಕಲ್ಲ, ಮತ್ತೆ ಸ್ಲ್ಯಾಬ್ ಹಾಕೋರು ದೌಡ ಬರ್ತಾರೆ ನಶಿನಾಗ. ಹೌದಲ್ಲ, ಆಯ್ತು, ಏನ ತಿಳ್ದಾಗ ಮಾಡೋಣ ತಗೋ. ಈಗ ಹಂಗಾರೆ ನಾ ಬರ್ಲೆ? ಹಾಂ ಹೋಗ್ಬರ್ರಿ ರೀ. ನಾ ಮತ್ತೊಮ್ಮೆ ಹೇಳತ್ತೀನಿ, ಕುಡಿದು ಎಲ್ಲಾರ ಕುಂದ್ರಬೇಡ್ರಿ ಏನ. ಆ ಶಂಕರನ್ ಕೊಟ್ಟು ಮೊದಲು ಹುಷಾರಾಗಿರ್ರಿ. ಮಾರಾಯ, ನಾ ಅಂತದ್ರಾಗೆಲ್ಲ ಬಾ ಹುಷಾರ್ ತಗೋ. ಹೋರಿ.